ಎಲ್ರಿಗೂ ಎಜುಕೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬ್ಯಾಕಪ್ ಸ್ಕೋರ್ ಬೇಕಾ ಮತ್ತೆ ಬೇಡವಾ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಇವತ್ತು ನಾನು ಯಾರ ಪರವಾಗಿನೂ ಅಲ್ಲ ಮತ್ತೆ ಯಾರ ವಿರೋಧನೂ ಕೂಡ ಅಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಏನೇನು ಹೇಳ್ತಾ ಇದ್ದಿರೋದಕ್ಕೆ ಮತ್ತೆ ಯಾವೆಲ್ಲ ವಿಷಯಗಳನ್ನು ವಾಸ್ತವದೊಳಗಡೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕಾಗಿದೆ. ಸೊ ಅದ್ರ ಬಗ್ಗೆ ಇವತ್ತಿನ ಚರ್ಚೆ ಮಾಡ್ತೀನಿ. ಮೊದಲಿಗೆ ಬ್ಯಾಕಪ್ ಸ್ಕೋರ್ ಬೇಕಾ ಅಥವಾ ಬೇಡವಾ? ನಮಗೆ ದಿನೇ ದಿನ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಈ ಒಂದು C&R ವೃಂದ ಮತ್ತು ನೇರ ನೇಮಕಾತಿಯ ಒಂದು ತಿದ್ದುಪಡಿ ಮಾಡಿ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆ ನೋಟಿಫಿಕೇಶನ್ಗೆ ನಮಗೆ ಒಂದು 15 ದಿನ ಟೈಮ್ ಇದೆ. ಸೊ ಇದ್ರೊಳಗಡೆ ನಿಮ್ದೇನಾದ್ರೂ ಮತ್ತೆ ಬದಲಾವಣೆಗಳು ಆಗ್ಬೇಕಾದ್ರೆ ಅದು ಯಾವುದೇ ಆಗಿರ್ಬಹುದು. ಸೊ ಅದೇ ನೀವೇನ್ ಮಾಡ್ಬೋದು, ಅದಕ್ಕೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ವಿದ್ಯಾರ್ಥಿಗಳು 2 ರೀತಿ ವಿದ್ಯಾರ್ಥಿಗಳನ್ನು ಕಂಡು ಬರ್ತೀವಿ ನಾವು ಸಾಮಾನ್ಯವಾಗಿ. ಬ್ಯಾಕಪ್ ಸ್ಕೋರು ಎಸ್ ನನಗೆ ಬೇಕು ಅನ್ನೋರು ಮತ್ತೆ ನನಗೆ ಬೇಡ ಅಂತ ಅನ್ನೋರು. ಬೇಕು ಅನ್ನೋರ್ದು ಆಲ್ಮೋಸ್ಟ್ ಸ್ಕೋರ್ ಏನಾಗಿರ್ತದ, ಸ್ಕೋರ್ ವಿಲ್ ಬಿ ಹೈ ಇರ್ತದ. ಬೇಡ ಅನ್ನೋರ್ದು ಸ್ಕೋರ್ ಇರಂಗಿಲ್ಲ. ದೇರ್ ಇಸ್ ನೋ ಸ್ಕೋರ್ ಅಂತ ಹೇಳ್ಬೋದು. ನೋ ಸ್ಕೋರ್. ಈಗ ಸ್ಕೋರ್ ಅಂತ ಬಂದ್ಬಿಟ್ರೆ ಲಾಸ್ಟ್ ರಿಕ್ರೂಟ್ಮೆಂಟ್ 22 ಆಗಿರ್ಬೋದು, 2019 ಆಗಿರ್ಬೋದು, 17 ಆಗಿರ್ಬೋದು, ಅದ್ರ ಒಳಗಡೆ ಎಲ್ಲ 50% CET ಇನ್ನು 50% ನಾವು GPSTR ಅನ್ನ ಮಾಡ್ತಾ ಇದ್ರು. ಈಗ 70% CET ಮತ್ತೆ ಉಳಿದಂತಹ 30% ಬ್ಯಾಕಪ್ ಸ್ಕೋರ್ ಇದೆ. ಅದರೊಳಗಡೆ ಡಿಗ್ರಿ 8% ಇದೆ, B.Ed 2% ಇದೆ, ಮತ್ತೆ TET 8% ಇದೆ. ಅವರು ಬದಲಾವಣೆ ಮಾಡಿರೋದು ಡಿಗ್ರಿ ಒಳಗೆ ಬದಲಾವಣೆ ಮಾಡಿದ್ದಾರೆ, ಮತ್ತೆ B.Ed ಅನ್ನ ಬದಲಾವಣೆ ಮಾಡಿದ್ದಾರೆ. ಯಾವ್ದು ಡಿಗ್ರಿ ಚೆನ್ನಾಗಿದೆ, B.Ed ಚೆನ್ನಾಗಿದೆ ಅವರು ಬೇಕು ಅಂತ ಹೇಳ್ತಾರೆ, ಯಾರು ಚೆನ್ನಾಗಿಲ್ಲ ಬೇಡ ಅಂತ ಹೇಳ್ತಾರೆ. ಈಗ ಈ ಶಿಕ್ಷಣ ಇಲಾಖೆ ನಾವು ಬ್ಯಾಕಪ್ ಸ್ಕೋರ್ ಅನ್ನ ಕಂಪ್ಲೀಟ್ ಆಗಿ ತೆಗಿಲಿಕ್ಕೆ ಆಗೋದಿಲ್ಲ ಅನ್ನೋದು ಮುಖ್ಯವಾದಂತ ವಾದ. ಏನಂತಂದ್ರೆ ಈ ಪರೀಕ್ಷೆಗಳು ಏನಾಗಬೇಕು, ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದಿಂದ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು, ಈ ಬ್ಯಾಕಪ್ ಸ್ಕೋರ್ ಅನ್ನ ಪೂರ್ತಿಯಾಗಿ ತೆಗಿಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವೇನ್ ಮಾಡ್ತಾ ಇದೀವಿ, 50% ಇದ್ದಂತ ಬ್ಯಾಕಪ್ ಸ್ಕೋರ್ ಅನ್ನ ನಾವು 30%ಗೆ ನಾವೇನ್ ಮಾಡ್ತೀವಿ, ಇಳಿಕೆ ಮಾಡ್ತೀವಿ ಅಂತ ಮಾಡಿದ್ದಾರೆ. ಇಲ್ಲಿ ಕೆಲವಷ್ಟು ವಿದ್ಯಾರ್ಥಿಗಳು ನನಗೆ ಪ್ರತ್ಯೇಕವಾಗಿ ನನಗೆ ಮೆಸೇಜ್ ಮಾಡಿದ್ರಿಂದ ನೋಡಿ, ಇದು ಯಾವ್ದು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೋದು, ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ಮನವಿ ಮಾಡ್ಬೋದು. ಸರ್, ಬ್ಯಾಕಪ್ ಸ್ಕೋರ್ ಇಂದ ಹಳೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದಾವ. ಅವ್ರ ಕಡೆ ಟ್ಯಾಲೆಂಟ್ ಇದ್ರೂ ಕೂಡ ನಾವು ಒಂದು ಶಿಕ್ಷಣ ಇಲಾಖೆ ಜಾಬ್ ಒಳಗಡೆ ಟೀಚರ್ ಆಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಹೀಗಾಗಿ ನೀವು ಬ್ಯಾಕಪ್ ಸ್ಕೋರ್ ತೆಗೀರಿ, ಇನ್ನೂ ಪೂರ್ತಿ ತೆಗೀರಿ ಅಂತಂದು ಮತ್ತೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಬಹುದು. ಹೊಸ ವಿದ್ಯಾರ್ಥಿಗಳು ಏನ್ ಮಾಡಬಹುದು ಅಂತಂದ್ರೆ, ಸರ್ ಬ್ಯಾಕಪ್ ಸ್ಕೋರ್ ನಮ್ದಿದೆ ಮತ್ತೆ ಆಲ್ರೆಡಿ ಬ್ಯಾಕಪ್ ಸ್ಕೋರ್ ಇಂದ ಸೊ ಆಲ್ಮೋಸ್ಟ್ ಒಬ್ಬ ಒಳ್ಳೆ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬಹುದು ಅವರು ವಾದ ಮಾಡ್ತಾರೆ. ಬಟ್ ಎನಿವೇಸ್, ನಾವ್ ಏನು ಇಲ್ಲಿ ಪಾಠ ಕಲಿಬೇಕು ಅನ್ನೋದನ್ನ ನಿಮಗ್ ನಾನು ಒಂದಿಷ್ಟು ವಿಷಯಗಳನ್ನ ಹೇಳ್ತೀನಿ. ನಾನು ಮೊದಲೇ ಹೇಳಿದ್ದೆ, ನಾನು ಈ ಒಂದು ಬ್ಯಾಕಪ್ ಸ್ಕೋರ್ ಚೆನ್ನಾಗಿ ಇರೋರ್ ಜೊತೆಗೆ ಇಲ್ಲರ ಜೊತೆಗೆ ಯಾರ ಜೊತೆನೂ ಕೂಡ ಇಲ್ಲ, ನಾನು ಯಾರ ವಿರೋಧನೂ ಕೂಡ ಅಲ್ಲ. ಬಟ್ ದ ಥಿಂಗ್ ಈಸ್ ಏನಪ್ಪಾ ಅಂತಂದ್ರೆ, ನೀವು ಏನು ಬ್ಯಾಕಪ್ ಸ್ಕೋರ್ ಇರ್ಲಿ ಬಿಡ್ಲಿ, ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಸ್ಟಡಿಗೆ ಫೋಕಸ್ ಮಾಡಬೇಕಾಗಿದೆ. ಅಂದ್ರೆ ಮೇನ್ CETಗೆ ಫೋಕಸ್ ಮಾಡಬೇಕಾಗಿದೆ. ಸೊ ಈ CET ಪರೀಕ್ಷೆ ನಡೆಯೋದು 4 ವರ್ಷಕ್ಕೊಮ್ಮೆ ಅಥವಾ 5 ವರ್ಷಕ್ಕೊಮ್ಮೆ. ನೇಮಕಾತಿ ಆದ್ರೇನ ಸಾಕಾಗೈತಿ. ಓಕೆ, ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ, ನೇಮಕಾತಿ ಆದ್ರೇನ ಸಾಕಾಗೈತಿ. ಸೊ ಅದ್ರೊಳಗೆ ನಮಗ ಬ್ಯಾಕಪ್ ಸ್ಕೋರ್ ಇರ್ಲಿ ಮತ್ತೆ ಅದ್ರ ಜೊತೆಗೆ ಆ ಬದಲಾವಣೆ ಆಗ್ಲಿ ನಮ್ಮ ಬೇಡಿಕೆಯನ್ನು ನಾವು ಕೇಳ್ಬಹುದು ವಿನಃ, ಬಟ್ ಇವೇ ಬೇಡಿಕೆಗಳು ನಮ್ಗೆ ಹೀಗೆ ಇರಬೇಕು ಅನ್ನೋದು ತಪ್ಪಾಗ್ತದ. ಸೊ ಆದ್ರೆ ನಮ್ಮ ಬೇಡಿಕೆನ ಸಲ್ಲಿಸಬಹುದು, ಬಟ್ ಇಲ್ಲಿ ಏನಾಗ್ಬೇಕು, ನಮಗೆ ಮೊದಲಿಗೆ ನೇಮಕಾತಿ ಆಗ್ಬೇಕು. ಓಕೆ, ನೇಮಕಾತಿ ಆಗದೆ ಸುಮಾರು 4 ರಿಂದ 5 ವರ್ಷ ಆಯ್ತು. 2022 ಒಳಗಡೆ ನೇಮಕಾತಿ ಆಗಿದ್ದು ಇನ್ನೂವರೆಗೆ ಕೂಡ ಆಗಿಲ್ಲ. ಒಂದು ಸಲ ಏನಾದ್ರೂ ನೀವು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನೀವೇನ್ ಮಾಡ್ಬೇಕು, 4 ರಿಂದ 5 ವರ್ಷ ಕಾಯ್ಬೇಕು. 4 ರಿಂದ 5 ವರ್ಷ ಕಾದಾಗ ಅಗೇನ್ ಮತ್ತೆ ನೀವೇನ್ ಮಾಡ್ಬೇಕು, ಒಂದು TET ಅನ್ನ ಬರಿಬೇಕಾಗತ್ತೆ, ಮತ್ತೆ 4 ರಿಂದ 5 TET ಬರಿಬೇಕಾಗತ್ತೆ, ಮತ್ತೆ ಪ್ರಿಪರೇಷನ್ ಹಂಗೆ ಕಂಟಿನ್ಯೂ ಇರಬೇಕಾಗತ್ತೆ. ಸೊ ಹೀಗಾಗಿ ನೇಮಕಾತಿಯನ್ನ ನಿಮಗೆ CETಗೆ ನೀವು ಒತ್ತು ಕೊಡಬೇಕು. CET ಒತ್ತು ಕೊಡ್ಬೇಕಂತಂದ್ರೆ ನೀವು ಇಂಥ ವಿಷಯಗಳ ಬಗ್ಗೆ ನೀವೇನ್ ಮಾಡಬಾರ್ದು, ಹೆಚ್ಚಿಗೆ ಗಮನ ಕೊಡಬಾರ್ದು. ಅದು ಬದಲಾವಣೆ ಆಗ್ಲಿ ಬಿಡ್ಲಿ. ಈಗ ನನ್ನ ಕಡೆ ಎಷ್ಟಿದೆ, 70% ಇದೆ. ಓಕೆ, ಇದಕ್ಕೆ ನಾನು ಎಷ್ಟು ಎಲಿಜಿಬಲ್ ಇದ್ದೀನಿ ತಗೊಳ್ಳಿಕ್ಕೆ? 70% ತಗೊಳಕ ನಾನು ಎಷ್ಟು ಎಲಿಜಿಬಲ್ ಇದ್ದೀನಿ?
ಓಕೆ, ನಿಮ್ಗೆ ಹಾಗಾದ್ರೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವೇನ್ ಬೇಕು ಉತ್ತರ ಕೊಡ್ಬೇಕಾಗ್ತದೆ. ಸೊ ನೀವು ಇಂಗ್ಲಿಷ್ ಏನೋ ಗ್ರಾಮರ್ ಅಂತ ಬಂದಾಗ, ಕನ್ನಡ ವ್ಯಾಕರಣ ಅಂತ ಬಂದಾಗ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಟಿಇಟಿನೇ ಪ್ರಶ್ನೆ ಪತ್ರಿಕೆ ತಗೋರಿ. ಇಂಗ್ಲಿಷ್ ಲ್ಯಾಂಗ್ವೇಜ್ 2 ಅನ್ನ ಪ್ರಶ್ನೆ ಪತ್ರಿಕೆ ಈಸಿ ಇತ್ತ ಲ್ಯಾಂಗ್ವೇಜ್ 2 ದಲ್ಲಿ, ಪೇಪರ್ 2 ಒಳಗಡೆ? ಇಲ್ಲ ತಾನೆ. ಹಾಗಾದ್ರೆ ನಾವೆಷ್ಟು ರೆಡಿ ಇದೀವಿ ಅಂತ ನಮ್ಮನ್ನ ನಾವೊಂದು ಪ್ರಶ್ನೆ ಕೇಳಬೇಕು. ಯಾರೆಲ್ಲ KE ಎಕ್ಸಾಮ್ಸ್ ಏನ್ ಬರ್ದಿರಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅದರದ್ದು ಏನು ಇಂಗ್ಲಿಷ್, ದೆನ್ ಕನ್ನಡ, ಆಮೇಲೆ GK ಪೇಪರ್ ಅನ್ನ ಮತ್ತೆ ಕಂಪ್ಯೂಟರ್ ಅನ್ನು ನೋಡಿರ್ತೀರಿ ನೀವು. ಸೊ ಇದ್ರೊಳಗಡೆ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗೋದಕ್ಕೇನೆ ಒದ್ದಾಡ್ತಾ ಇದ್ದಾರೆ. ಮೆರಿಟ್ ಲಿಸ್ಟ್ ಅಲ್ಲಿ ಬರೋದಲ್ಲ, ಎಲಿಜಿಬಲ್ ಆಗೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಹಂಗಿದ್ದಾಗ ನಾವು ಎಲ್ಲಿದ್ದೀವಿ ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು ಎದ್ದು ಕಾಡ್ತಾವ. ಸೊ ನಮ್ಮ ಉದ್ದೇಶ ಏನಿರಬೇಕು, CET-ಗೆ ಓಕೆ ಈ 70%ಗೆ ನಾವೇನಾಗಬೇಕು, ರೆಡಿ ಆಗ್ಬೇಕು. ಈ ರೆಡಿ ಆಗ್ಬೇಕು ಅಂತಂದ್ರೆ ಇದು 1 ದಿನದ 2 ದಿನ ಸಂತೆ ಅಲ್ಲ. ಓಕೆ, ದ ಥಿಂಗ್ ಈಸ್ ಏನಂತಂದ್ರೆ ನಾವು ನಿರಂತರವಾಗಿ ಓದ್ಬೇಕು. ನಿರಂತರವಾಗಿ ಓದಿದಾಗ ಮಾತ್ರ ಇಲ್ಲಿ ನಮ್ಗೆ ಏನಾಗ್ತದೆ, ಯಶಸ್ಸನ್ನು ಸಾಧಿಸಲಿಕ್ಕೆ ಆಗುತ್ತೆ. ನಿಮ್ ಕಡೆ ಬೇಸಿಕ್ಸ್ ಬುಕ್ಸ್ ಇರಬೇಕಾಗತ್ತೆ. ಬೇಸಿಕ್ಸ್ ಬುಕ್ಸ್ ಬಂದ್ಬಿಟ್ಟು 6th ಇಂದ ಹಿಡ್ಕೊಂಡು 10th ವರೆಗೆ ಇರಬೇಕು. ಓಕೆ, ಆಮೇಲೆ ಸ್ವಲ್ಪ ಅಡ್ವಾನ್ಸ್ಗೆ ನೀವೇನ್ ಮಾಡಬೇಕು, ಅಡ್ವಾನ್ಸ್ಗೆ ನೀವು 11th ಇಂದ ಹಿಡ್ಕೊಂಡು 12th ವರೆಗೆ ನಿಮ್ಗೆ ಏನಿರಬೇಕು, ಬುಕ್ಸ್ ಇರಬೇಕು. ಇದ್ರ ಜೊತೆಗೆ ಆಥರ್ ಬುಕ್ಸ್ ಇರಬೇಕು. ಆಥರ್ ಬುಕ್ಸ್ ಇರಬೇಕಾಗುತ್ತೆ. ಈ ಆಥರ್ ಬುಕ್ಸ್ ಇಂಗ್ಲಿಷ್ ಆಗಿರ್ಬೋದು, ಅಗೇನ್ ನಿಮ್ಗೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಅಗೇನ್ ಮತ್ತೆ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು. ಸೊ ಇದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಓದ್ಬೇಕಾಗತ್ತೆ. HSTR-ಗಂತೂ ನೀವು ಹೈ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನೇ ಓದ್ಬೇಕು. ನೀವು ಬರೀ ಸ್ಕೂಲ್ ಬುಕ್ಸ್ ಮೇಲೆ ಡಿಪೆಂಡ್ ಆದ್ರೆ ಆಗೋದಿಲ್ಲ. ಎಲ್ಲರೂ ಕೂಡ ಸ್ಕೂಲ್ ಬುಕ್ಸ್ ಓದ್ತಾರೆ, PUC ಬುಕ್ಸ್ ಓದ್ತಾರೆ, ಬಟ್ ಈ ಆಥರ್ಸ್ ಬುಕ್ಸ್ ಅನ್ನ ಓದೋರು ಕೆಲವು ಅಭ್ಯರ್ಥಿಗಳಿದ್ದಾರೆ. ಮುಂದಿನ ವಿಡಿಯೋದೊಳಗೆ ನಾನು ಹೇಳ್ತೀನಿ HSTR-ಗೆ ಯಾವೆಲ್ಲ ಬುಕ್ಸ್ ಗಳನ್ನ ಓದ್ಬೇಕು, ಏನೆಲ್ಲ ಬುಕ್ಸ್ ಗಳನ್ನ ಓದಿದ್ರೆ ನಾವು ಕ್ವಶನ್ಸ್ ಗಳ ಕವರ್ ಮಾಡ್ತಾ ಇದ್ವಿ, ಯಾವೆಲ್ಲ ಪುಸ್ತಕಗಳು ನಮ್ಗೆ ಪರೀಕ್ಷೆ ಒಳಗೆ ಸಹಾಯ ಆಗುತ್ತೆ ಅನ್ನೋದು. ಇವತ್ತಿನ ಈ ವಿಡಿಯೋದ ಉದ್ದೇಶ ಇಷ್ಟೇ. ನಮ್ಗೆ ಬ್ಯಾಕಪ್ ಸ್ಕೋರ್ ಮತ್ತೆ ಬೇಕು ಮತ್ತು ಬೇಡವಾ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲವೂ ಕೂಡ ಏನಿದೆ ಇಲಾಖೆಯ ಕೈಯಲ್ಲಿ ಇದೆ. ಸೊ ಹೀಗಾಗಿ ಅಭ್ಯರ್ಥಿಗಳಿಗೆ ಈ ವಿಷಯವನ್ನ ಬಿಟ್ಟಿದ್ದೀನಿ, ನೀವೇ ವಿಚಾರ ಮಾಡಿ. ಒಂದು ಏನು ಕೋರಿಕೆ, ಒಂದು ಸಲಹೆ ಏನಂತಂದ್ರೆ, ನೀವು ರೆಡಿ ಆಗ್ಬೇಕಾಗಿರೋದು ಒಂದು ಮುಖ್ಯ ಪರೀಕ್ಷೆಗೆ, ಅದಕ್ಕೋಸ್ಕರ ರೆಡಿ ಆಗಿ, ಅದಕ್ಕೋಸ್ಕರ ನೀವು ಓದ್ರಿ ಅಂತ ಹೇಳ್ತೀನಿ. ಇಂಥ ವಿಷಯಗಳನ್ನು ಹೆಚ್ಚಿಗೆ ನೀವು ಏನ್ ಮಾಡಬೇಡ್ರಿ, ತಲೆಗೆ ಹಚ್ಕೊಳ್ಳದೆ ನಿಮ್ಮ ಪರೀಕ್ಷೆಗೆ ನೀವು ಹೆಚ್ಚಿನ ಸಮಯ ಕೊಟ್ಟಿದ್ದೇ ಆದ್ರೆ ಮುಂಬರುವಂತಹ CET ಪರೀಕ್ಷೆ ಒಳಗಡೆ ಅತಿ ಹೆಚ್ಚು ಅಂಕಗಳನ್ನು ನೀವು ತೆಗೆದುಕೊಳ್ತೀರಿ ಮತ್ತು ನೀವು ಸೆಲೆಕ್ಷನ್ ಲಿಸ್ಟ್ ನೀವು ಇರ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಳಗಡೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.